ಆಸ್ಥಾನಗಳು ಇರ್ಬೋದು, ಎಲ್ಲವೂ ಕೂಡ ಇವತ್ತು ರೈತರ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆಯನ್ನ ಎಲ್ಲ ಸದಸ್ಯರು ಅಧ್ಯಕ್ಷರು ಕೂಡ ಈ ಮಾರುಕಟ್ಟೆಯನ್ನ ಅಭಿವೃದ್ಧಿ ಮಾಡುವಂತ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಯಾವತ್ತೂ ಕೂಡ ನಾನು ತಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇವತ್ತು 5 ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಪ್ರತಿ ವರ್ಷ ಈ ರಾಜ್ಯಾದ್ಯಂತ 56ರಿಂದ 58 ಸಾವಿರ ಕೋಟಿ ಹಣವನ್ನ ಪ್ರತಿ ಮನೆಗೆ ಯಾವುದೇ ನಡುಕ ದಲಾಳಿಗಳೆಲ್ಲ ಯಾವುದೇ ಇಲ್ಲ, ನೇರವಾಗಿ ಅವರ ಅಕೌಂಟ್ಗಳಿಗೆ ಕೊಡುವುದರ ಮೂಲಕ ತಾಯಂದಿರನ್ನ ಮತ್ತಷ್ಟು ಅಭಿವೃದ್ಧಿಯನ್ನ ಇವತ್ತು ಅವ್ರನ್ನ ಮಾಡುವಂತ ಮನೆಯನ್ನ ಶುದ್ಧೀಕರಣ ಮಾಡುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿ 4 ಯೋಜನೆಗಳನ್ನು ನೇರವಾಗಿ ಮಹಿಳೆಯರಿಗೆ ತಲುಪುವ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿ ಬಹಳ ಮಹಿಳೆಯರು ಇವತ್ತು 70-80% ಇವತ್ತು ಬಹಳ ಖುಷಿಯಿಂದಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಇಂತಹ ಆಡಳಿತದಲ್ಲಿ ಅನೇಕ ವ್ಯವಸ್ಥೆಗಳನ್ನು ನಾವು ಈಗಾಗಲೇ ಕೊಡ್ತಾ ಬಂದಿದ್ದೇವೆ. ಇವತ್ತು ಮುಂದೆ ಕೂಡ ಇದೇ ರೀತಿಯಾಗಿ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ನಮ್ಮ ಸರ್ಕಾರ ನಡ್ಕೊಳ್ತದೆ ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಬಹಳ ಜನ ಹಿರಿಯರು ಮಾತನಾಡಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು, ಯಾವುದೇ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಯಾವುದೇ ಕಾರ್ಯಕರ್ತರ ಚುನಾವಣೆಗಳಿರ್ಬೋದು, ಎಲ್ಲವನ್ನು ಕೂಡ ಅವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎದುರಿಸಿದಾಗ ಮಾತ್ರ ಇವತ್ತು ಕಾರ್ಯಕರ್ತರಿಗೆ ನಮ್ಮ ಮುಖಂಡಗಳಿಗೆ ಸದಸ್ಯರಾಗಲಿಕ್ಕೆ ಅವಕಾಶಗಳು ಸಿಗ್ತವೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲು ಬಂದ್ರೆ ಆ ಒಂದು ಕಾರ್ಯಕರ್ತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸಿ, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಕಾರ್ಯಕರ್ತರ ಒಂದು ಶಿಸ್ತಿನ ಪಕ್ಷ ಅನ್ನುವಂಥದ್ದನ್ನ ನಾನು ಹೇಳಿಕೆ ಬಯಸ್ತೇನೆ. ಇವತ್ತು ಬಿಜೆಪಿಯವರು ಹಲವಾರು ಕಥೆಗಳನ್ನು ಹೇಳ್ತಾರೆ, ಜಾತಿ ಆಧಾರದ ಚುನಾವಣೆಗಳು ಎದುರಿಸ್ತಾರೆ, ಹಿಂದುತ್ವದ ಮೇಲೆ ಎದುರಿಸ್ತಾರೆ. ಎಲ್ಲವನ್ನು ನಾವು ಯಾವುದನ್ನ ಇಲ್ಲ, ಎಲ್ಲರೂ ಕೂಡ ಸರ್ವರಿಗೆ ಸಮಗಳು ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮವನ್ನ ಹಾಕಿಕೊಂಡಿರ್ತೇವೆ ಇವತ್ತು. ಹಾಗಾಗಿ ಎಲ್ಲ ಪಕ್ಷದ ಮುಖಂಡರು ತಾವೆಲ್ಲರೂ ಕಾರ್ಯಕರ್ತರು ಈಗೇನು ಅನೇಕ ಜನ ಇವತ್ತು ಬಿಟ್ಟಿದ್ದೀರಿ, ನೀವೆಲ್ಲರೂ ನಮ್ಮ ಕಾರ್ಯಕರ್ತರ ಜೊತೆಗೆ ಪಕ್ಷದ ಒಂದು ಅಭಿವೃದ್ಧಿಗೆ ಕೂಡ ತಾವೆಲ್ಲರೂ ಸಹಕಾರ ಮಾಡಬೇಕು, ಜನರ ಒಂದು ಕನಸುಗಳಿಗೆ ಕೂಡ ಭಾಗಿಯಾಗಬೇಕನ್ನುವಂಥ ಮಾತನ್ನ ಯಾವುದೇ ಪಟ್ಟಣ ಪಂಚಾಯತ್ ಇರ್ಬೋದು, ಆಶ್ರಯ ಸಮಿತಿ ಇರ್ಬೋದು, ಇನ್ನಿತರ ಎಲ್ಲ ಕಮ್ಯುನಿಟಿಗಳು, ಆಸ್ಪತ್ರೆಗಳು ಇರ್ಬೋದು, ಎಲ್ಲವೂ ಕೂಡ ಇವತ್ತು ಸದಸ್ಯರು ತಾವು ಪಕ್ಷದ ಕೆಲಸಗಳನ್ನ ಒಂದು ತಾಸು ಮಾಡುವಂತ ಕೆಲಸ ಮಾಡಬೇಕನ್ನುವಂಥ ಮಾತನ್ನ ಪ್ರತಿಯೊಬ್ಬರಿಗೆ ಹೇಳಲಿಕ್ಕೆ ಬಯಸಿ, ಈಗಾಗಲೇ ನಮ್ಮ ರೈತರ ಬದುಕಿನಲ್ಲಿ ಕೂಡ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಇವತ್ತು ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ನಾವು SC ಜನ ಮತ್ತು ಹಿಂದುಳಿದ ವರ್ಗಗಳಿಗೆ ಈಗಾಗಲೇ ನಾವು 500 ಬೋರ್ವೆಲ್ಗಳನ್ನ ಈ ವರ್ಷದಲ್ಲಿ ಕೊರೆದು ಪ್ರತಿಯೊಂದು 98% ಇವತ್ತು ನೀರನ್ನು ಬಿಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ರೈತರು ಕೂಡ ಬಹಳ ಖುಷಿಯಿಂದಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನ ಈ ಒಂದು ಕುಳಿತಿರ್ತಕ್ಕಂಥ 2 ವರ್ಷದಲ್ಲಿ ಏನು ಅವಶ್ಯಕತೆ ಇದೆ ರೈತರಿಗೆ ಅವನ್ನೆಲ್ಲ ಮಾಡುವಂತ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕ ವ್ಯವಸ್ಥೆಗಳನ್ನ ಈ ಖಾಸಗಿ ಕ್ಷೇತ್ರವನ್ನ ಇನ್ನಷ್ಟು ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಜೈ ಜಗನ್ನಾಥ.